ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸುದೀರ್ಘವಾದ ವಿಚಾರಣೆ ಆಯಿತು. ಸುದೀರ್ಘವಾದ ವಾದ ಪ್ರತಿವಾದಗಳನ್ನ ನ್ಯಾಯಾಧೀಶರು ಆಲಿಸಿದ್ರು. ಮಧ್ಯಾಹ್ನ 12:15ಕ್ಕೆ ಅರ್ಜಿ ವಿಚಾರಣೆಗೆ ಬಂತು. ಅಲ್ಲಿಂದ 2:15ರವರೆಗೆ ಮತ್ತೆ ಅದನ್ನ 3 ಗಂಟೆಗೆ ಮುಂದೂಡಿಕೆ ಮಾಡಿದ್ರು. 3ರಿಂದ 4 ಗಂಟೆವರೆಗೂ ಕೂಡ ಸುದೀರ್ಘವಾಗಿ ವಾದ ಪ್ರತಿವಾದ ಆಯಿತು. ಎಸ್.ಕೆ. ಮಂಜುನಾಥ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತು ಹೋಗ್ತಾರೆ. ಎಸ್.ಕೆ., ನೀವು ಕೂಡ ಆಲಿಸಿದ್ರಿ ಈ ವಾದ ಪ್ರತಿವಾದವನ್ನು ಎಲ್ಲವನ್ನ ಕೇಳಿದ್ರಿ. ಮೆರಿಟ್ ಯಾವ ಕಡೆ ಇದೆ ಅಂತ ಇವತ್ತಾದರೂ ಜಾಮೀನು ಸಿಗುವ ಸಾಧ್ಯತೆ ಇದೆಯಾ? ಜಾಮೀನು ಸಿಗುವ ಸಾಧ್ಯತೆ ಇದ್ರೆ ಎಷ್ಟಿದೆ? ವಾಸುದೇವ್, ಜಾಮೀನು ಸಿಗುತ್ತೆ ಅಸಾಧ್ಯತೆಗಳ ಬಗ್ಗೆ ಸದ್ಯಕ್ಕೆ ಏನು ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂತಂದ್ರೆ ಈಗ ಎರಡೂ ಕಡೆ ಅಂದ್ರೆ SIT ಪರ SPP ಅವರು ಸಹ ಸುದೀರ್ಘವಾದಂತ ವಾದವನ್ನ ಮಂಡಿಸಿದ್ರು. ಈ ಪ್ರಕರಣದಲ್ಲಿ ಎಷ್ಟು ಗಾಂಭೀರ್ಯತೆ ಇದೆ, ಅಪರಾಧ ಎಷ್ಟಿದೆ, ಕ್ರಿಮಿನಲ್ ಇಂಟಿಮಿಡೇಷನ್ ಎಷ್ಟಿದೆ, ಈ ಎಲ್ಲದರ ಬಗ್ಗೆ ಉಲ್ಲೇಖ ಮಾಡುದು. ಜೊತೆಗೆ ನಿನ್ನೆಯಿಂದ ವೈರಲ್ ಆಗ್ತಾ ಇರ್ತಕ್ಕಂತ ಸಂತ್ರಸ್ತೆಯ ಒಂದು ವಿಡಿಯೋ, ಏನು ರೇವಣ್ಣ ಅವರ ಕುಟುಂಬಸ್ಥರಿಂದ ನನಗೆ ಯಾವುದೇ ರೀತಿಯಂತ ತೊಂದರೆ ಆಗಿಲ್ಲ, ಅವರು ನನ್ನನ್ನು ಅಪಹರಿಸಿಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ಒಂದು ವಿಡಿಯೋ ಏನಿದೆ, ಆ ವಿಡಿಯೋ ಸಂಬಂಧಪಟ್ಟಂತೆಯೂ ಇವತ್ತು ನಡೆದಂತ ನ್ಯಾಯಾಲಯದ ಕಲಾಪದಲ್ಲಿ ವಾದ ಪ್ರತಿವಾದ ಏನ್ ನಡೀತು, ಅದರಲ್ಲಿ SIT ಪರ ವಕೀಲರು SPPಗಳು ಸಹ ಒಂದು ಉಲ್ಲೇಖವನ್ನ ಮಾಡಿದ್ರು. ಜೊತೆಗೆ ಯಾವುದೇ ಕಾರಣಕ್ಕಾಗೂ ರೇವಣ್ಣ ಅವರು ಆರೋಪಿ ಇದ್ದಾರೆ, ಅವರಿಗೆ ಆ ಜಾಮೀನನ್ನ ಕೊಡಬಾರ್ದು, ಅವರು ಜಾಮೀನು ಕೊಟ್ರೆ ಆಗಬಹುದಾದಂತ ಎಫೆಕ್ಟ್ಗಳೇನಿದಾವೆ, ಈ ಹಿಂದೆ ಚುನಾವಣಾ ಸಂದರ್ಭದಲ್ಲಿ ರೇವಣ್ಣ ಮತ್ತೆ ಅವರ ಕುಟುಂಬಸ್ಥರು ಯಾವ ರೀತಿಯಾಗಿ ಮತದಾರರ ಮೇಲೆ ಒಂದು ಪರಿಣಾಮ ಬೀರಿದ್ರು ಅಂತಕ್ಕಂಥ ಉಲ್ಲೇಖಗಳನ್ನ ಮಾಡಿದ್ರು. ಅದೇ ಅಲ್ಲಿ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಆ ಚುನಾವಣಾ ತಕರಾರುಗಳಿಗೆ ಸಂಬಂಧಪಟ್ಟಂತೆ ಈಗ ಎಲ್ಲಾ ಕೇಸ್ಗಳೇನು ಹಾಕಿದ್ರು ಅವೆಲ್ಲವೂ ಸಹ ಬಿ ರಿಪೋರ್ಟ್ ಅನ್ನ ಸಲ್ಲಿಸಲಾಗಿದೆ. ಅದರಲ್ಲಿ ಯಾವುದೂ ಆರೋಪ ಸಾಬೀತಾಗಿಲ್ಲ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿ ಆ ವಾದವನ್ನ ಮಾಡ್ತಕ್ಕಂಥದ್ದು ಆಕ್ಷೇಪ ವ್ಯಕ್ತಪಡಿಸಿದಂತ ಏನು ಆ ರೇವಣ್ಣ ಪರ ವಕೀಲರು CV ನಾಗೇಶ್ ಅವರು ಈ ಪ್ರಕರಣದಲ್ಲಿ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದಂತ ಪ್ರಕರಣದಲ್ಲಿ ತಮ್ಮ ಕಕ್ಷಿದಾರರ ನೇರವಾದಂತ ಪಾತ್ರ ಇಲ್ಲ, ಅವರ ಮೇಲೆ ಸುಮ್ಮನೆ ಸುಳ್ಳು ಆರೋಪಗಳನ್ನ ಮಾಡಿ ಈಗ ಕೇಸನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಇದು ದೂರು ಕೊಟ್ಟಿರ್ತಕ್ಕಂಥ ಸಂತ್ರಸ್ತೆಯ ಪುತ್ರರು ಅಷ್ಟೇ ತಮ್ಮ ಕಕ್ಷಿದಾರರ ರೇವಣ್ಣ ಅವರು ಹೇಳಿದ್ದಾರೆ ಅಂತಕ್ಕಂಥ ಅಂಶಗಳನ್ನ ಇಟ್ಕೊಂಡು ಆ ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ದೂರನ್ನ ದಾಖಲು ಮಾಡುವಂತ ಆ ಉದ್ದೇಶದಿಂದಲೇ ಏನು ಘಟನೆ ಸಂಭವಿಸಿದಂತ ದಿನಾಂಕಕ್ಕೂ ದೂರು ದಾಖಲಾದಂತ ದಿನಾಂಕಕ್ಕೂ ಭಾರಿ ಅಂತರ ಇದೆ. ಹಾಗಾಗಿ ಯಾಕೆ ತಡ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೆಲವೊಂದು ಕಿಡ್ನಾಪ್ ಕೇಸ್ಗಳ ಒಂದು ತೀರ್ಪುಗಳನ್ನ ಕೊಟ್ಟಿರ್ತಕ್ಕಂಥ ದೆಹಲಿ ಹೈಕೋರ್ಟ್ ಇರಬಹುದು, ಜೊತೆಗೆ ಸುಪ್ರೀಂ ಕೋರ್ಟ್ ಇರಬಹುದು, ಬೇರೆ ಬೇರೆ ಕೋರ್ಟ್ಗಳಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದು ತೀರ್ಪುಗಳನ್ನ ಉಲ್ಲೇಖ ಮಾಡಿ ರೇವಣ್ಣ ಅವರ ರಾಜಕೀಯ ವರ್ಚಸ್ಸಿರ್ಬೋದು, ಅವ್ರಿಗೆ ಇನ್ನು ಸುಮಾರು 6 ಸಲ MLA ಆಗಿರ್ತಕ್ಕಂಥ ರೇವಣ್ಣ ಅವರ ರಾಜಕೀಯ ವರ್ಚಸ್ಸಿಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ಈ ಒಂದು ಕೇಸನ್ನ ಹಾಕಲಾಗಿದೆ. ಇಲ್ಲಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ. ಯಾಕಂತಂದ್ರೆ ಒಂದು ಕಿಡ್ನಾಪ್ ಮಾಡಿದಾಗ ಸಂತ್ರಸ್ತೆಗೆ ಆ ಗಾಯಗಳಾಗೋದಿರ್ಬೋದು ಅಥವಾ ಬೆದರಿಕೆ ಹಾಕೋದಿರ್ಬೋದು, ಜೊತೆಗೆ ಒಂದು ಹಣಕ್ಕೆ ಡಿಮ್ಯಾಂಡ್ ಮಾಡೋದಿರ್ಬೋದು, ಅಂತಹ ಡಿಮ್ಯಾಂಡ್ ಅನ್ನ ಮಾಡಿ ಅವರನ್ನ ಒತ್ತಾಳಿಗೆ ಇಟ್ಕೊಂತಾರೆ. ಆದ್ರೆ ಇಲ್ಲಿ ಆ ಸಂತ್ರಸ್ತೆ ಅಂತಕ್ಕಂತ ಏನ್ ಹೇಳ್ತಾ ಇದ್ದಾರೆ ಅವರು ಬಂದು ರೇವಣ್ಣ ಅವರ ಸಂಬಂಧಿಕರಿದ್ದಾರೆ, ಸುಮಾರು ವರ್ಷಗಳಿಂದ ಅವರ ಮನೆಯಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಆಕೆಯನ್ನ ಕಿಡ್ನಾಪ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ. ಅವರು ಕರೆದಿದ್ದಾರೆ, ಅವರ ಮನೆಗೆ ಹೋಗಿದ್ದಾರೆ. ಅದಾದ ಬಳಿಕ ಮತ್ತೆ ಅವರು ಮನೆಗೆ ವಾಪಸ್ ಆಗಿದ್ರು. ಅದಾದ ಬಳಿಕ ಕೆಲವೊಂದು ಘಟನೆಗಳು ಏನೋ ಅವರೇ ವಿಡಿಯೋದಲ್ಲಿ ಹೇಳಿರೋ ರೀತಿಯಾಗಿ ಸ್ವಲ್ಪ ಬೇಜಾರಾಗಿತ್ತು, ಹಾಗಾಗಿ ತಮ್ಮ ಸಂಬಂಧಿಕರ ಮನೆಗೆ ಹೋಗಿದ್ದೆ ಅಂತಕ್ಕಂಥ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಏನು SIT ಅಧಿಕಾರಿಗಳು ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿದಿರ್ಬೋದು, ಏನು ಮೇ 4ನೇ ತಾರೀಕು ಆಕೆಯನ್ನ ರಕ್ಷಣೆ ಮಾಡಿದೀವಿ ಅಂತಕ್ಕಂಥ ತೋರಿಸಿರ್ತಕ್ಕಂಥ ಸ್ಥಳವೂ ಸಹ ಸುಳ್ಳಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಸುಳ್ಳು ಅಂದ್ರೆ ಒಂದು ಆಕೆಯನ್ನು ಕರ್ಕೊಂಡು ಬಂದಂತ ಜಾಗ ಅವರ ಸಂಬಂಧಿಕರ ಮನೆಯಿಂದ, ಅದಕ್ಕೆ ಬೇಕಾದಂತ ಕೆಲವೊಂದು ಸಾಕ್ಷಿಗಳು ಸಹ ನಮ್ಮ ಬಳಿ ಇದಾವೆ, CCTV ಇದಾವೆ. ಒಂದು ತರಕಾರಿ ಅಂಗಡಿಯಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ CCTV ಇದೆ, ಇನ್ನೊಂದು ಅಲ್ಲಿನ ಒಂದು ಮತ್ತೊಂದು ಅಂಗಡಿಯಲ್ಲಿ ರೆಕಾರ್ಡ್ ಆಗಿರ್ತದೆ, ಬೇಕರಿಯಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ CCTV ಇದೆ. ಅವೆಲ್ಲವನ್ನ ಕೋರ್ಟ್ ಮುಂದೆ ಅನುಮತಿ ಕೊಟ್ಟರೆ ನಾನು ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ರೇವಣ್ಣ ಅವರ ಪರ ವಕೀಲರಂತ ಹಿರಿಯ CV ನಾಗೇಶ್ ಅವರು ತಮ್ಮ ವಾದದಲ್ಲಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಹಾಗಾಗಿ ಕೊನೆಯದಾಗಿ ಏನು ಎಲ್ಲಾ ಹಲವಾರು ತೀರ್ಪುಗಳ ಉಲ್ಲೇಖ ಮಾಡಿದಂತ CV ನಾಗೇಶ್ ಅವರು ನಮ್ಮ ಕಕ್ಷಿದಾರರಿಗೆ ಈ ಕೇಸ್ನಲ್ಲಿ ಯಾವುದೇ ರೀತಿಯಾದಂತ ನೇರವಾದಂತಹ ಪಾತ್ರ ಇಲ್ಲ. ಯಾರೋ ಹೇಳಿದ ಮಾತ್ರಕ್ಕೆ ಅಥವಾ ಎರಡನೇ ಆರೋಪಿ ಯಾವುದೋ ಸುಳ್ಳನ್ನ ಹೇಳಿ ಅವರನ್ನ ಕರ್ಕೊಂಡು ಹೋಗಿರ್ಬೋದು. ಆದ್ರೆ ಇಲ್ಲಿ ಆಕೆ ಕರ್ಕೊಂಡು ಹೋಗಿರೋದಂತವೂ ಏನು ಇಲ್ಲ. ಅವಕ್ಕೆ ತನ್ನ ನೆಂಟರ ಮನೆಗೆ ಹೋಗಿದ್ರು. ಅವರನ್ನ ಈ ಕೇಸಲ್ಲಿ ನಂತರ SIT ಅಧಿಕಾರಿಗಳು
ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಕರ್ಕೊಂಡ್ ಬಂದಿದ್ರೆ ಇಲ್ಲಿ ಯಾವುದೇ ರೀತಿಯಂತ ಗಂಭೀರ ಆರೋಪಗಳು ಅಥವಾ ಸಾಕ್ಷಿಗಳನ್ನು ಸಹ ಕಲೆಕ್ಟ್ ಮಾಡಿಲ್ಲ. ಜೊತೆಗೆ ಸಂತ್ರಸ್ತೆಯಿಂದ 164 ಸ್ಟೇಟ್ಮೆಂಟ್ ಅನ್ನು ಸಹ ಮಾಡಿಕೊಟ್ಟಿಲ್ಲ. ಇನ್ನು ರೇವಣ್ಣ ಅವರು ಕಸ್ಟಡಿಯಲ್ಲಿದ್ದಂತ ಸಂದರ್ಭದಲ್ಲಿ ಅವರನ್ನ ವಿನಾಕಾರಣವಾಗಿ ಕೂರಿಸ್ಕೊಂಡಿದ್ದೆ ಹೊರತು ಯಾವುದೇ ರೀತಿಯಾದಂತಹ ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸಗಳನ್ನು ಮಾಡಿಲ್ಲ ಅಂತಕ್ಕಂಥದ್ದು ತಮ್ಮ ವಾದದಲ್ಲಿ ಮಂಡಿಸಿದ್ರು. ಬಳಿಕ ಏನು ಇಲ್ಲಿ ವಾದ ಪ್ರತಿವಾದ ಆದಂತ ಬಳಿಕ ಒಂದು ರಿಪ್ಲೈ ಕೊಡುವಂತ ಒಂದು ಇದಿರುತ್ತೆ. ಹಾಗಾಗಿ ಆ ಒಂದು ಪ್ರತ್ಯುತ್ತರ ಕೊಡುವಂತ ಅವಕಾಶವೂ ಸಹ ಮುಗಿತು. ಇವೆಲ್ಲವೂ ಸಹ ಸುದೀರ್ಘವಾಗಿ 3 ಗಂಟೆಗಳ ಕಾಲ ಈಗ ನಡೆದಿದೆ. ಈಗ ಅಂತಿಮವಾಗಿ ನ್ಯಾಯಾಧೀಶರು ರೇವಣ್ಣ ಅವರ ಜಾಮೀನು ಅರ್ಜಿಯ ತೀರ್ಪನ್ನ 5 ಗಂಟೆಗೆ ಪ್ರಕಟಿಸುವಂತ ಕಾಯ್ದಿರಿಸಿದ್ದಾರೆ. 5 ಗಂಟೆಗೆ ರೇವಣ್ಣ ಅವರ ಜಾಮೀನು ಅರ್ಜಿಯ ಭವಿಷ್ಯ ಏನಾಗುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ. ವಾಸ್ತವ. ಓಕೆ, ಥ್ಯಾಂಕ್ ಯು ಮಂಜುನಾಥ್. ಬಹಳ ಸುದೀರ್ಘವಾಗಿ ಸುಮಾರು 4 ಗಂಟೆಗಳ ಕಾಲ ಈ ವಾದ ಪ್ರತಿವಾದ ಆಯಿತು. 5 ಗಂಟೆಗೆ ತೀರ್ಪನ್ನ ಕಾಯ್ದಿರಿಸಲಾಗಿದೆ. 5 ಗಂಟೆ ನೋಡಬೇಕು ಭವಿಷ್ಯ ಏನಾಗುತ್ತೆ ಅಂತ. ಇನ್ನಷ್ಟು ಡೀಟೇಲ್ಸ್ಗಳನ್ನ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.